ನರಸಿಂಹ ಇವು ವಾರಕ್ಕ ಒಂದು ಮಾಡ್ಸ್ಬೇಕಂತ ಇಂಜೆಕ್ಷನ್ ಮಾಡ್ಸ್ಕೊಂಬರಮ್ಮ. ಶ್ರವಣ ಬೇಸಿಕ ಬಿಡು ಶ್ರವಣ. ಅದು ಆಂಬುಲೆನ್ಸ್ನಾಗ ಆಂಬುಲೆನ್ಸ್ ಅಂತ ಉಲ್ಟಾ ಬರ್ದಿರ್ತಾರ ನೋಡು. ಎದಕ್ಕ ಅದು ನನಗೆ ಒಟ್ಟು ತಿಳಿಯವಲ್ತು ಮಳೆ. ಉಲ್ಟಾ ಯಾಕೆ ಬರ್ದಿರ್ತಾರಪ್ಪ ಅಂದ್ರೆ ಮುಂದೆ ಹೋಗ ಗಾಡಿ ಕನ್ನಡಿಯಾಗ ಸೀದಾ ಕಾಣ್ತದಪ್ಪ. ಅವಾಗ ಆಂಬುಲೆನ್ಸ್ ಬಂತಂತ ದಾರಿ ಬಿಡ್ತಾರಪ್ಪ. ಅಷ್ಟು ಗೊತ್ತಿಲ್ಲ ದಡ್ಡ ಚಿದಾನಂದ. ಇನ್ನ ಒಂದು ಮದ ಕೇಳಪ್ಪಿಲ್ಲಿ. ಅದು ಏನಪ್ಪಾ ಅಂತಂದ್ರೆ ಊರಾಗ ಹಚ್ಚದ ತುಚ್ಚದ ಮಾಡಿ ಅವನಂಗ ಇವ್ನಿಂಗ ಅವ್ನ ಎದುರಿದ್ದಾಗ ಒಂದ್ ರೀತಿ ಮಾತಾಡೋದು, ಅವ್ನು ಹೋದ್ಮ್ಯಾಗ ಅವ್ನ ಆಡ್ಕೊಂಬೋದು, ಇಂಥವೆಲ್ಲ ಮಾಡಿರ್ತವಲ್ಲ ಅವು ಆಮ್ಯಾಗ ಉಲ್ಟಾ ಹೊಡಿತಾವಪ್ಪ. ಉಲ್ಟಾ ಹೊಡೆದಾಗ ಬಂದು ಬೀಳೋದೇ ನಾವು ಆಂಬುಲೆನ್ಸ್ನಾಗ. ಅದಕ್ಕ ಅವ್ ಆಂಬುಲೆನ್ಸ್ ಏನ್ ಹೇಳ್ತದಂದ್ರ ಇನ್ಮ್ಯಾಗನ ಸೀದ ಇರಲಿ ಏನ್ ನೋಡಿ ಮಕ್ಕಳೇ, ಉಲ್ಟಾ ಮಾಡಿದ್ರ ಗತಿ ಹಿಂಗಾದ ನೋಡು ಅಂತ ಹೇಳ್ತದ. ಹೆಂಗದಪ್ಪ ಇದ್ರಿಂದ ನಿನಗೆ ಏನ್ ಅರ್ಥ ಆಯ್ತಪ್ಪ ಚಿದಾನಂದ? ಹೌದು ಶ್ರವಣ, ಅನುವು ಮೀರಿದ ಅನುಭವದ ಮಾತು ಹೇಳಿದ್ರು ನೋಡು. ಇದರಿಂದ ಜೀವನದಾಗ ಸೀದಾ ಇರಬೇಕಂತ ಅರ್ಥ ಆಯ್ತು ನೋಡವನು. ಹೊಟ್ಟೆ ಬಲು ಕೆಟ್ಟದೆಂದು ಎಷ್ಟು ಕಷ್ಟಪಟ್ಟಯ ಪ್ರಾಣಿ, ಹೊಟ್ಟೆ ಬಲು ಕೆಟ್ಟದೆಂದು ಎಷ್ಟು ಕಷ್ಟ ಮಾಡಿದಾರು, ಬಿಟ್ಟು ಹೋಗುವಾಗ ಗೇಣು ಬಟ್ಟೆ ಕಾಣದೋ ಬಟ್ಟೆ ಕಾಣದೋ. 10-8 ಲಕ್ಷ ಗಳಿಸಿ ಮತ್ತೆ ಸಾಲದೆಂದು ಪರರ, 10-8 ಲಕ್ಷ ಗಳಿಸಿ ಮತ್ತೆ ಸಾಲದೆಂದು ಪರರ ಆಸ್ತಿಗಾಗಿ ಆಸೆ ಪಟ್ಟು ನ್ಯಾಯ ಮಾಡುವರೋ ಸುಳ್ಳು ನ್ಯಾಯ